ಅಂದಾಗ ಅವ್ರನ್ನ ಕೇಳ್ತಾ ಇದ್ದಾರೆ, ಯಾಕ್ರಿ ಯಾಕವ್ರು ನೀ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ಅಂತ. ನನ್ನ ಗಂಡನ ಹೆಸರು ಗೋವಿಂದ. ಅದಕ್ಕೆ ಅವ್ರು ಗೋವಿಂದ ಅಂತೇಳಿ ಅಂತಂದಾಗ ನಾನು ಗೋವಿಂದ ಅಂದ್ರೆ ನನ್ನ ಗಂಡನ ಹೆಸರು ನೆನೆದಂಗೆ ಆಗುತ್ತೆ, ತಿಮ್ಮಪ್ಪನ ನೆನೆದಂಗೆ ಆಗೋದಿಲ್ಲ. ಅದಕ್ಕೆ ಅವ್ರು ಅಂದಾಗ ನಾನು ಅಂತೀನಿ ಅಂತೇಳಿ ಹೇಳಿದರು. ಇಲ್ಯಾಕೆ ನಾ ಅಂದೆ, ಇಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ರಮೇಶ್ ಅವರು ಹಟ್ಟಿಯವ್ರು ಈಗಾಗಲೇ ಏನು ಮಾಡಿದಾರೆ ಅಂದ್ರೆ ಮಕ್ಕಳಿಗೆ ಏನು ಹೇಳಬೇಕಾಗಿತ್ತು ಅಲ್ಲ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಅಂದಂಗೆ ನಾನು ಅವ್ರು ಅಂದಂಗೆ ಅನ್ಕೋತ ಹೋಗ್ಬಿಡ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥ ವಿಷಯ ಒಂದು 2-3 ಅಷ್ಟು 5-5 ನಿಮಿಷದಲ್ಲಿ ನಾನು ಏನಪ್ಪ ಅಂದ್ರೆ ಮುಗಿಸ್ತಾ ಇದ್ದೇನೆ. ಮಾತಾಡ್ಬೇಕಂದ್ರೆ 1 ತಾಸು ಮಾತಾಡ್ತೇನೆ, 1.5 ತಾಸು ಮಾತಾಡ್ತಾ ಇದ್ದೇನೆ, 5 ನಿಮಿಷ ಕೂಡ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ ಏನಾಗಿದೆ ಅಂತೇಳಿ ಅಂತಂದ್ರೆ, ಮೊದಲು ಇಲ್ಲಿ ಮಕ್ಕಳನ್ನು ಏನಪ್ಪ ಅಂದ್ರೆ ಶಾಲೆಯಲ್ಲಿ ಕಳಿಸಿದ್ರಿ, ತಾಯಂದಿರು ಮತ್ತು ಏನಪ್ಪ ಅಂತಂದ್ರೆ ಅವರ ಪಾಲಕರು ಎಲ್ಲರೂ ಕುಂತಿದ್ದೀರಿ. ಅವರು ಮಾಡ್ತಕ್ಕಂಥ ಒಂದು ಚಟುವಟಿಕೆಗಳಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ಏನು ಮಾಡಿದರೆ ನೀವು ವೀಕ್ಷಣೆ ಮಾಡಿದ್ದೀರಿ. ನನಗೂ ಕೂಡ ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತೇಳಿ ಅಂತಂದ್ರೆ ಅವರು ಪಡೆದಿರ್ತಕ್ಕಂತಹ ಒಂದು ಪ್ರಶಸ್ತಿಗಳನ್ನು ನೋಡಿದರೆ ಅವ್ರು ನನಗೇನಪ್ಪ ಅಂದ್ರೆ ಭಾಳ ಸಂತೋಷ ಅಂತೇಳಿ ಅಂತ ಅನ್ನಿಸ್ತದೆ. ಅದಕ್ಕೆ ಇಲ್ಲಿ ತಾಯಂದಿರಿಗೆ ಏನು ಮಾಡ್ತಾರೆ ಒಂದು ಕನಸಿಟ್ಟಿರ್ತಾ ಇದ್ದಾರೆ, ಪಾಲಕರು ಏನು ಮಾಡ್ತಾರೆ ಕನಸಿಟ್ಟಿರ್ತಾರೆ. ಯಾವ ಕನಸು? ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕು, ಆನಂತರ ನೌಕರಿಯನ್ನು ಪಡೆದುಕೊಳ್ಳಬೇಕು. ಅಂದ್ರೆ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಅಥವಾ ಇನ್ನಿತರ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಹೊಂದಬೇಕು. ಅವರು ಕಲಿತು ಏನಪ್ಪ ಅಂದ್ರೆ ನೌಕರಿಯನ್ನು ಪಡ್ಕೊಂಡ್ರೆ ನಮ್ಮ ಜೀವನ ಮುಂದಿನ ದಿನಗಳಲ್ಲಿ ಸಮಾಜದೊಳಗೆ ಏನಪ್ಪ ಅಂದ್ರೆ ಆದರ್ಶಮಯವಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನತಕ್ಕಂಥ ಒಂದು ಕನಸನ್ನು ಅವರು ಕಂಡಿರ್ತಾ ಇದ್ದಾರೆ. ಆದರೆ ಅವರ ಕನಸನ್ನು ಈಡೇರಿಸಬೇಕಾತಂದರೆ ಆ ಮಕ್ಕಳಿಂದ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಪಾಲಕರು ಕೂಡ ಮುಖ್ಯವಾಗಿದೆ ಮೊದಲೇದ್ದು. ಎರಡನೇದು ಏನಪ್ಪ ಅಂತೇಳಿ ಅಂದರೆ ಇಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರದ್ದು ಕೂಡ ಬಹಳ ಪಾತ್ರ ಇದೆ. ಅದಕ್ಕೆ ಮಕ್ಕಳು ಇಲ್ಲಿ ಇರೋದು ಎಷ್ಟಪ್ಪ ಅಂದ್ರೆ 40% ಮಾತ್ರ ಶಿಕ್ಷಕರ ಜೊತೆಗೆ ಇರ್ತಾರೆ. ಇನ್ನುಳಿದ 60% ಏನಪ್ಪ ಅಂತೇಳಿ ಅಂತಂದ್ರೆ ತಂದೆ ತಾಯಿಗಳ ಜೊತೆಗೆ ಮಕ್ಕಳು ಇರ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಏನು ಮಾಡಬೇಕು ಅಂತೇಳಂದ್ರೆ ಮಕ್ಕಳಿಗೆ ನಾವು ಶಿಕ್ಷಣ ಅಂತೇಳಿ ಅಂತಂದ್ರೆ ಏನು ಕೇವಲ ಹೇಳಿದ್ರೆ ಅವ್ರು ಸರ್ ಓದು ಬರುವುದು ಮಾತ್ರ ಶಿಕ್ಷಣ ಅಲ್ಲ, ಎಜುಕೇಷನ್ ಅಂತೇಳಿ ಅಂತ ಕರಿತಾ ಇದ್ದೀವಿ. ಎಜುಕೇಷನಪ್ಪ ಅಂತೇಳಿ ಅಂತಂದ್ರೆ ಜ್ಞಾನ ಅಂತ ಕರಿತಾ ಇದ್ದೀವಿ. ಆದರೆ ಓದು ಬರಹ ಮಾತ್ರ ಜ್ಞಾನ ಅಲ್ಲ. ಮಗುವಿನ ಒಳಗೆ ಇರತಕ್ಕಂತಹ ಪ್ರತಿಭೆ ಏನಿದೆ ಅದನ್ನು ಹೊರಗಡೆ ತೆಗೆದು ಮಕ್ಕಳಿಗೆ ಏನಪ್ಪ ಅಂದ್ರೆ ಕುತೂಹಲ ರೀತಿಯಲ್ಲಿ ಏನು ಮಾಡಬೇಕಂದ್ರೆ ಕಲಿಸ್ತಕ್ಕಂಥದ್ದು ಏನಪ್ಪ ಅಂದರೆ ಶಿಕ್ಷಣ. ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ತೀವಿ ಸಮಗ್ರ ಶಿಕ್ಷಣ ಅಂತ ಕರಿತಾ ಇದ್ದೀವಿ. ಮಗುವಿನ ಒಂದು ಏನಪ್ಪ ಅಂತೇಳಿ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ವಿಕಾಸ ಆಗಬೇಕು. ಮಗುವಿನ ದೇಹದಲ್ಲಿ ಪಂಚಕೋಶಾತ್ಮಕ ಅಂತೇಳಿ ಅಂತ ನಾವು ಕರಿತಾ ಇದ್ದೀವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೇಳಿ ಅಂತ ಕರಿತೀವಿ. ಇವೆಲ್ಲ ನಮ್ಮ ದೇಹದಲ್ಲಿ ಅದಾವ. ಮಕ್ಕಳಲ್ಲಿ ಮೊದಲು ಏನಾಗಬೇಕು ಅಂತೇಳಿದ್ರೆ ಈ 5 ಕೋಶಗಳು ವಿಕಾಸ ಆದಾಗ ಮಾತ್ರ ಅವನು ಚೆನ್ನಾಗಿ ಓದಬಲ್ಲ, ಚೆನ್ನಾಗಿ ಬರೆಯಬಲ್ಲ. ಇವು ಬೆಳವಣಿಗೆ ಆಗೋದೇನಪ್ಪ ಅಂತೇಳಿ ಅಂತಂದ್ರೆ 5 ವರ್ಷದೊಳಗೆ ಮಾತ್ರ. ಆದ ಕಾರಣ 5 ವರ್ಷದೊಳಗೆ ಏನಾಗ್ತಂದ್ರೆ ಮಕ್ಕಳ ತಾಯಂದ್ರ ಹತ್ತಿರ ಜಾಸ್ತಿ ಇರ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಯಾರ್ದಪ್ಪ ಅಂದ್ರೆ ತಾಯಂದಿರು. ತಮ್ಮ ಮಕ್ಕಳನ್ನು ಬೆಳೆಸಬೇಕಾತಂದ್ರೆ ಯಾವ ರೀತಿಯಲ್ಲಿ ಬೆಳೆಸಬೇಕು? ಸ್ವಾಮಿ ವಿವೇಕಾನಂದ ಹಾಗೆ ಬೆಳೆಸಬೇಕಾ? ನಾವು ಬಯಸ್ತಾ ಇದ್ದೇವೆ ನನ್ನ ಮಗ ಇಂಜಿನಿಯರ್ ಆಗಬೇಕಾತಂದ್ರೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯರಂಥವ್ರು ಆಗಬೇಕಾ? ಅಥವಾ ನಮ್ಮ ಒಂದು ಮಗು ಓದಬೇಕು ಅಥವಾ ಸನ್ಯಾಸಿ ಆಗಬೇಕಂದ್ರೆ ಸ್ವಾಮಿ ವಿವೇಕಾನಂದನಂತೆ ಆಗಬೇಕಾ? ಅಥವಾ ನಮ್ಮ ಒಂದು ದೇಶದ ಒಂದು ಪ್ರಧಾನಮಂತ್ರಿ ಆಗಬೇಕಪ್ಪ ಅಂತೇಳಿ ಅಂತಂದ್ರೆ ನರೇಂದ್ರ ಮೋದಿ ಅಂತವ್ರು ಆಗಬೇಕಾ?
ಮೊದಲು ನೀವು ಆದರ್ಶವನ್ನು ಇಟ್ಟುಕೊಳ್ಳಬೇಕು, ನಂತರ ಮಗುವಿಗೆ ಕೂಡ ಅದನ್ನೇನು ಮಾಡಬೇಕಪ್ಪ ಅಂದರೆ ತಿಳಿಸ್ಕೊಡಬೇಕಾಗ್ತದೆ. ಮಕ್ಕಳನ್ನು ಬೆಳೆಸಬೇಕಾಯ್ತು ಅಂತೇಳಿ ಅಂದ್ರೆ ನೀವು ಎಷ್ಟೇ ಮಕ್ಕಳು ಇರಬೇಕು, ಆದರೆ ಮೊದಲನೆಯ ಮಗು ಏನಿದೆಯಲ್ಲ ಅದನ್ನು ಚೆನ್ನಾಗಿ ಬೆಳೆಸಬೇಕು. ಅದು ಹೆಣ್ಣಿರಲಿ ಗಂಡಿರಲಿ. ಯಾಕಂದರೆ ಮಕ್ಕಳು ಏನು ಮಾಡ್ತಿರ್ತಾರಪ್ಪ ಅಂತೇಳಿ ಅಂದ್ರೆ ಓದುವಾಗ, ಬರೆಯುವಾಗ, ಮನೆಯಲ್ಲಿ ಆಡುವಾಗ, ಕೆಲಸ ಮಾಡುವಾಗ ಏನೋ ತಪ್ಪು ಮಾಡ್ತಾ ಇದ್ದವು. ಆದರೆ ಆ ತಪ್ಪನ್ನು ಏನು ಮಾಡಬೇಕು ಅಂದರೆ ಎತ್ತಿ ತೋರಿಸಬಾರ್ದು. ಸೂಕ್ಷ್ಮವಾಗಿ ಅದನ್ನೇನು ಮಾಡಬೇಕು ಅಂತೇಳಿ ಅಂತಂದ್ರೆ ತಿಳುವಳಿಕೆ ಹೇಳಿ ಅವರನ್ನು ಸಮಾಧಾನ ಮಾಡಿ ಕಳಿಸ್ಬೇಕು. ಅದಕ್ಕೆ ಇಲ್ಲಿ ಏನು ಮಾಡ್ತೀವಿ ಅಂತೇಳಿ ಅಂತಂದ್ರೆ ತಾಯಂದರು ಮಗುವನ್ನು ಬೆಳೆಸ್ಬೇಕಾಯ್ತು ಅಂತೇಳಿ ಅಂತಂದ್ರೆ ನಮಗೆ ಮುಖ್ಯವಾಗಿರ್ತಕ್ಕಂಥ ವಿಷಯ, ಮಕ್ಕಳು ಎಲ್ಲಾದರೂ ತಪ್ಪು ಮಾಡಿದರು ಅಂದ್ರೆ ಮಕ್ಕಳನ್ನು ಬೆಳೆಸ್ಬೇಕಾತಪ್ಪ ಅಂತೇಳಿ ಅಂತಂದ್ರೆ ಹೇಗೆ ಬೆಳೆಸ್ಬೇಕು ಅಂತೇಳಿ ಥಾಮಸ್ ಅಲ್ವಾ ಎಡಿಸನ್ ಅಂತೇಳಿ ಅಂತ ಕರಿತೀವಿ. ನಿಮ್ಮ ಹಾಗೆ ಆ ಮಕ್ಕಳನ್ನೇನಪ್ಪ ಶಾಲೆಗೆ ಕಳಿಸ್ತಾ ಇದ್ರು ತಂದೆ ತಾಯಿಯರು. ಆದರೆ ಮಗು ಏನಿತ್ತಂದ್ರೆ ಭಾಳ ದಡ್ಡ ಇತ್ತು ಅಂತೇಳಿ ಅಂತ ಶಾಲೆಯ ಮೇಷ್ಟ್ರು ಏನು ಮಾಡ್ತಿದ್ರಪ್ಪ ಅಂದರೆ ಹೆಡ್ ಮಾಸ್ಟ್ರು ಬೈತಾ ಇದ್ದರು. ಬೇದ ಅವ್ರನ್ನೇನು ಮಾಡಬೇಕಪ್ಪ ಅಂತೇಳಿ ಅಂತಂದ್ರೆ ಒಂದು ಲೆಟರನ್ನು ಬರಿತಾ ಇದ್ದಾರೆ ಹೆಡ್ ಮಾಸ್ಟ್ರು. ಪಾಲಕರನ್ನು ಕರೆಸ್ತಾ ಇದ್ದಾರೆ. ಕರೆಸಿ ಏನು ಮಾಡ್ತಾನೆ, ನಿನ್ನ ಮಗ ಭಾಳ ಇಡಿಯೇಟ್ ಅದನ್ನು. ಇಂಗ್ಲೀಷ್ನಲ್ಲಿ ಏನಪ್ಪ ಅಂದ್ರೆ ಇಡಿಯೇಟ್ ಲಾಸ್ಟ್ ಏನಪ್ಪ ಅಂತ ಶಬ್ದ ಅದು ಬೈಯೋದು. ಅದಕ್ಕೆ ಅವ್ನು 20 ಸಾರಿ ಹೇಳಿದ್ರು ಕೂಡ ತಿಳ್ಕೊಳ್ಳೋದಿಲ್ಲ. ಅವ್ನು ಕರ್ಕೊಂಡು ಹೋಗೋ ಬೇರೆ ಶಾಲೆಗೆ ಹಚ್ಚ್ರಿ ಅಂತೇಳಿ ಅಂತ ಹೇಳ್ತಾಳೆ. ಹೇಳಿದ ಕೂಡ ತಾಯಿ ಏನು ಮಾಡ್ತಾಳೆ, ಲೆಟ್ರ್ ತೊಗೋತಾಳೆ, ಮನೆಗೆ ಹೋಗ್ತಾ ಇದ್ದಾಳೆ. ಮನೆಗೆ ಹೋದ ನಂತರ ಏನಾಗುತ್ತೆ ಅಂತೇಳಿ ಅಂದ್ರೆ ಮಗು ಹಿಂದಿಂದ ಬರ್ತೈತಿ. ಮನೆಯಲ್ಲಿ ಹೋದ್ಕೂಲೇನು ಮಗು ಆ ಲೆಟ್ರ್ ಏನಿರ್ತದಲ್ಲ ಅದನ್ನು ಏನು ಮಾಡ್ತಾರೆ ಅಂತಂದ್ರೆ, ಅಮ್ಮ ಲೆಟ್ರ್ನಾಗ ಏನು ಕೊಟ್ಟಾರ ಸರು ಅಂತೇಳಿ. ಅದಕ್ಕೆ ತಾಯಿ ಏನು ಹೇಳ್ತಾಳೆ ಅನ್ನೋದನ್ನು ವಿಚಾರ ಮಾಡಿ, ಮಗು ನೀನು ಭಾಳ ಶಾಣೆ ಆದಿ ಅಂತ, ನೀನು ಭಾಳ ಬುದ್ಧಿವಂತ ಆದಿ ಅಂತ, ನೀನು ಭಾಳ ಜಾಣ ಆದಿ ಅಂತ. ಅದಕ್ಕೆ ನಿನಗೆ ಅಲ್ಲಿ ಆ ಶಾಲೆಯಾಗ ಕಲಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಅಂತ, ನೀವು ಮನೆಯಾಗ ಕಲಿಬೇಕು ಅಂತ ಹೇಳಿದ್ಲು. ಮನೆಯಾಗ ಕಲಿಬೇಕು ಅಂದ್ಕೂಲೇನ ತಾಯಿ ಏನು ಮಾಡಿದ್ಲು ಅಂದ್ರೆ ಮನೆಯಲ್ಲೇ ಇಟ್ಕೊಂಡು ಆಕೆಗೆ ಅವಂಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಆಕೆಗೆ ಏನು ಮಾಡ್ತಾಳೆ, ಪಾಲನೆ ಪೋಷಣೆ ಮಾಡ್ತಾ ಇದ್ದಾಳೆ. ಮುಂದಿನ ದಿನಗಳಲ್ಲಿ ಅವ ಏನು ಮಾಡ್ತಾನಪ್ಪ ಅಂದ್ರೆ ವಿಜ್ಞಾನಿ ಆಗ್ತಾ ಇದ್ದಾನೆ. ಯಾವ ವಿಜ್ಞಾನಿ ಆಗ್ತಾನೆ, ಮೊದಲೇ ಕಂಡು ಹಿಡಿತಕ್ಕಂಥದ್ದು ಏನಪ್ಪ ಅಂದ್ರೆ ಬಲ್ಪು. ನಾವೆಲ್ಲ ಬೆಳಗಿನಲ್ಲಿ ಕುಂತಿದ್ದೀವಿ ನೋಡ್ರಿ, ಬಲ್ಪನ್ನು ಕಂಡು ಹಿಡಿದ. ಈ ಬಲ್ಪನ್ನು ಕಂಡು ಹಿಡಿಬೇಕಾತಂದ್ರೆ ಎಷ್ಟು ಸಲ ಪ್ರಯತ್ನ ಮಾಡಿದ, 1000 ಸಲ ಪ್ರಯತ್ನ ಮಾಡಿದ. 999 ಸಲ ಏನಪ್ಪ ಅಂದ್ರೆ ಫೇಲ್ ಆದ. ಆನಂತರ 1000 ಸಲಕ್ಕೆ ಏನಪ್ಪ ಅಂದ್ರೆ ಅವ ಏನು ಮಾಡಿದಪ್ಪ ಅಂದ್ರೆ ಯಶಸ್ವಿ ಆದ. ಬಲ್ಪ್ ಹತ್ತು. ಒಬ್ಬ ಪತ್ರಕರ್ತ ಕೇಳ್ತಾನೆ, ಸರ ನೀವು ಬಲ್ಪ್ ಕಂಡು ಹಿಡಿದ್ರಿ, ಆದ್ರೆ 1000 ಸಲ ಅಂದ್ರೆ 909 ಸಲ ನೀವು ಫೇಲ್ ಆದ್ರಲ್ಲ, ಸಕ್ಸಸ್ ಆಗಲಿಲ್ಲ. ಅದಕ್ಕೆ ನೀವೇನು ಮಾಡಿದ್ರಪ್ಪ ಅಂತ ಫೇಲ್ ಆದ್ರಲ್ಲ, ಏನು ಅನಿಸ್ತು ನಿಮಗೆ ಅಂತ ಕೇಳ್ದವ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಎಡ್ಸನ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾನು ಫೇಲ್ ಆಗಿಲ್ಲ. ಏನಾಗಿದೆ ಅಂದರೆ 999 ಬಲ್ಪ್ ಹತ್ತಿಲ್ಲಲ್ಲ, ಅವು ಯಾಕೆ ಹತ್ತಿಲ್ಲ ಅನ್ನತಕ್ಕಂಥಮ್ಮ ಅಂಶವನ್ನು ಕಂಡುಹಿಡಿದೆ ನಾನು. ಯಾಕೆ ಹತ್ತಿಲ್ಲ ಅನ್ನತಕ್ಕದ್ದನ್ನು ನಾನು ಕಂಡುಹಿಡಿದೀನಿ. ನಾನು ಫೇಲ್ ಆಗಿಲ್ಲ ಅಂತಂದ. ಹಾಗೆ ಅವನಲ್ಲಿ ಇರತಕ್ಕಂಥ ವಿಶ್ವಾಸ ಏನಿದೆಯೋ, ಆತ್ಮವಿಶ್ವಾಸ, ಮನೋಬಲ ಆ ಮಕ್ಕಳಲ್ಲಿ ಬರಬೇಕು. ಕೊನೆಗೆ ಒಂದಿಷ್ಟು ದಿವಸ ಆದಕ್ಲೆ ತಾಯಿ ಏನಪ್ಪ ಅಂದ್ರೆ ಮರಣ ಹೊಂದ್ತಾ ಇದ್ದಾಳೆ. ಮರಣ ಹೊಂದಿದಾಗ ಏನಂತಂದ್ರೆ ಪೆಟ್ಟಿಗೆ ಸಿಗ್ತೈತೆ ಅವನಿಗೆ. ಪೆಟ್ಟಿಗೆಯಲ್ಲಿ ತೆಗೆದಾಗ ಒಂದು ಲೆಟ್ರ್ ಸಿಗ್ತದೆ. ಆ ಲೆಟ್ರನ್ನ ತೆಗೆದುಕೊಂಡು ಏನು ಮಾಡ್ತಾನೆ, ಓದ್ತಾ ಇದ್ದಾನೆ. ಅದರಲ್ಲಿ ಏನಿರ್ತದೆ ಅಂತೇಳಿ ಅಂತಂದ್ರೆ, ಆ ಶಾಲೆಯ ಒಂದು ಹೆಡ್ ಮಾಸ್ಟರ್ ಬರೆದಿರ್ತಕ್ಕಂಥ ಲೆಟ್ರ್ನಲ್ಲಿ ಏನಿರ್ತದೆ ಅಂತೇಳಿದ್ರೆ, ನಿನ್ನ ಮಗ ಭಾಳ ಇಡಿಯೇಟ್ ಅದಾನ, ಭಾಳ ದಡ್ಡ ಅದಾನ, ಓದ್ಲಿಕ್ಕೆ ಅವನಿಗೆ ಆಗೋದಿಲ್ಲ, ಕರ್ಕೊಂಡು ಹೋಗ್ಬಿಡ್ರಿ ಅಂತ ಬರೆದಿರ್ತಾರೆ. ಇದನ್ನು ನೋಡಿ ಅವನಿಗೆ ಕಣ್ಣಾಗ ನೀರು ದಳ 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 ಇಳೀತಾ ಇದೆ. ನಮ್ಮ ತಾಯಿ ಏನು ಮಾಡಿದ್ಲು ಅಂತಂದರೆ, ಗುರು ಆದ್ಲು. ಶಾಲೆಯಲ್ಲಿ ನನಗೇನಪ್ಪ ಅಂತೇಳಿ ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗಲಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತೀವಿ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನೀವೇ ಮಕ್ಕಳನ್ನು ಬೆಳೆಸುವ ರೀತಿ ಏನಿದೆ ಅಂದರೆ ನಿಮ್ಮಲ್ಲಿದೆ, ಬೇರೆಯವರಿಲ್ಲ. ಇನ್ನೊಂದು ಘಟನೆಯನ್ನು ಹೇಳಿಬಿಡ್ತಾ ಇದ್ದೀನಿ. ಮಹಾಭಾರತದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಕುಂತಿಯ ಮಕ್ಕಳನ್ನು ತೆಗೆದುಕೊಳ್ರಿ. ಪಾಂಡವರು 5 ಮಂದಿ ಅದಾರೆ.
ಗಾಂಧಾರಿ ಮಕ್ಕಳಂತ ಇದ್ಕೊಳ್ರಿ 100 ಮಂದಿ ಅದಾರ. ಕುಂತಿ ಧರ್ಮರಾಜ ಏನು ಹುಟ್ಟಿದ ಬಳಕ ಆಕಿನ ಏನಪ್ಪ ಅಂದ್ರೆ ಅವನೇನು ಮಾಡ್ತಾನೆ, ಕಣ್ಣಾಗ ಕಣ್ಣಿಟ್ಟು ಏನು ಮಾಡ್ದ ಅಂದ್ರೆ ಸಾಕಿದ್ಲಕ್ಕಿ, ಬೆಳೆಸಿದ್ಲ. ಅವಾಗ ಏನು ಮಾಡ್ದ, ಅವ ಚೆನ್ನಾಗಿ ಬೆಳೆದ. ಆನಂತರ ಹಿಂದೆ 4 ಮಂದಿ ಹುಟ್ಟಿದ್ರು. ಅವ್ರಿಗೆ ಏನು ಮಾಡಿದ್ರಪ್ಪ ಅಂತೇಳಿ ಅಂತಂದ್ರೆ, ನಿಮ್ಮ ಅಣ್ಣ ಯಾವ ರೀತಿ ಬೆಳೆದಾನ, ಅವ ಏನು ಹೇಳ್ತಾನ ಅವ್ರು ನೀವು ಫಾಲೋ ಮಾಡ್ರಿ ಅಂತೇಳಿ ಅಂತ ಯಾರು ಹೇಳಿದ್ರು ಅಂದ್ರೆ ತಾಯಿ ಹೇಳಿದ್ಲು ಕುಂತಿ. ಆದರೆ ಇಲ್ಲಿ ಬರ್ತೀವಿ, ಗಾಂಧಾರಿ 100 ಮಕ್ಕಳನ್ನ ಹಡೋದಲ್ಲ. ಅಲ್ಲಿ ಏನಾಯ್ತು ಅಂತೇಳಿ ಅಂದ್ರೆ, ಮದುವೆ ಆದ ತಕ್ಷಣ ಏನು ಮಾಡಿದ್ಲು ಅಂದ್ರೆ, ಗಂಡಗ ಕಣ್ಣಿಲ್ಲ ನನಗೆ ಕಣ್ಣು ಬೇಕಂತ ಕಣ್ಣು ಕಟ್ಕೊಂಡೊಳಗಿ. ದುರ್ಯೋಧನ ಹುಟ್ಟಿದ ಕೂಡಲೇ ಏನು ಮಾಡಿದ್ಲು ಅಂತೇಳಿ ಅಂತಂದ್ರೆ, ಅವ ಏನು ತಿಂದ, ಏನು ಬಿಟ್ಟ, ಏನು ನೋಡಿದ, ಏನು ಕೆಲಸ ಮಾಡಿದ, ಏನು ಕುಡ್ದ, ಇದನ್ನೆಲ್ಲ ಏನಪ್ಪ ಅಂದ್ರೆ ಕೇಳಿಲ್ಲ ಆಕೆ. ಹಾಗಾಗಿ ಕೌರವ್ರು ಏನು ಮಾಡಿದಾರಪ್ಪ ಅಂತೇಳಿ ಅಂತ 100 ಮಂದಿ ಇದ್ರು ಕೂಡ ಅವ್ರು ಏನು ಮಾಡಿದಾರಪ್ಪ ಅಂತ ಸಕ್ಸಸ್ ಆಗಲಿಲ್ಲ. ಕೊನೆಗೆ ಗಾಂಧಾರಿ ಏನು ಮಾಡ್ತಾಳೆ ಅಂತೇಳಿ ಅಂದ್ರೆ, ಕೃಷ್ಣಗೆ ಪ್ರಶ್ನೆ ಕೇಳ್ತಾಳೆ. ಯಾವ ಪ್ರಶ್ನೆ ಅಂತಂದ್ರೆ, ನಾನೇನು ನಿನಗೆ ಕೃಷ್ಣ ನೀನು ದೇವರು ಅನ್ನೋದು ಗೊತ್ತದ, ಆದರೆ ನಾನು ಪೂಜೆ ಮಾಡಿದ್ದು ಏನಿದೆ ಅಂದರೆ ನೀನು ದೇವ್ರಂತ ಪೂಜೆ ಮಾಡೀನಿ, ನಿನಗೆ ತುಳಸಿ ಏರಿಸಿಲ್ಲ, ಏನನ್ನಾದರೂ ಏರಿಸಿಲ್ಲ, ನಾನು ನಿಯತ್ತಾಗಿ ನಾನು ಪೂಜೆ ಮಾಡಿದ್ದೀನಿ. ಕುಂತಿಗೆ ಅಂಥ ಮಕ್ಕಳನ್ನು ಕೊಟ್ಟು ನನಗ್ಯಾಕೆ ಇಂಥ ಮಕ್ಕಳನ್ನು ಕೊಟ್ಟು ಅಂತೇಳಿ ಅಂತ ಕೇಳಿದೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನಲ್ಲ ಅದಕ್ಕೆ. ಕುಂತಿ ಹುಟ್ಟಿದಲ್ಲ ಮಕ್ಕಳು, ಅವರು ಚೆನ್ನಾಗಿ ಕಣ್ಣಿಟ್ಟು ಏನಪ್ಪ ಅಂತಂದ್ರೆ ಆಕೆ ಪಾಲನೆ ಪೋಷಣೆ ಮಾಡಿದ್ಲು. ಆದರೆ ಗಾಂಧಾರಿ ಏನು ಮಾಡಿಲ್ಲಂದ್ರೆ, ಆ ರೀತಿಯಾಗಿರ್ತಕ್ಕಂತಹ ಪಾಲನೆ ಪೋಷಣೆನ ಮಾಡಲಿಲ್ಲ. ಈ ಮಕ್ಕಳು ಏನಾದಪ್ಪ ಅಂತೇಳಿ ಅಂತಂದ್ರೆ ಸೋತರು, ಆ ಮಕ್ಕಳು ಏನಪ್ಪ ಅಂದ್ರೆ ಗೆದ್ದರು, ಪುಣ್ಯವಂತರಾದರು ಅಂತ ಹೇಳ್ತಾ ಇದ್ರು. ಇನ್ನು ಶಿಕ್ಷಕರು ಒಂದು ಮಾತು ಹೇಳ್ತೀನಿ, ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠವನ್ನು ಮಾಡಬೇಕಾದ್ರೆ ತಮ್ಮ ಒಂದು ವೃತ್ತಿಯನ್ನು ಗೌರವಿಸಬೇಕು, ತಮ್ಮ ಒಂದು ವಿಷಯವನ್ನು ಪ್ರೀತಿಸಬೇಕು, ಮಕ್ಕಳನ್ನು ಕನಿಷ್ಠ ಅಂತಂದ್ರೆ ತಮ್ಮ ಮಕ್ಕಳಂತೆ ಕಾಣಬೇಕು. ಹಾಗೆ ಅವರನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಸಿ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ತಮ್ಮ ತಾಯಂದರಿಗೆ, ತಮ್ಮ ಒಂದು ಸಮಾಜಕ್ಕೆ, ತಮ್ಮ ಒಂದು ಶಾಲೆಗೆ ಕೀರ್ತಿಯನ್ನು ತರಲಿ ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಗೇನಪ್ಪ ಸನ್ಮಾನವನ್ನು ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು